ನನಗೆ ಬೇಕಾದಷ್ಟು ನಾನು ಈಗಲೂ ಅವ್ರಿಗೆ ನಾನು ಮಾಡಿಕೊಟ್ಟಿರೋ ಪ್ರಾಪರ್ಟಿ 3-4 ಕೋಟಿ ರೂಪಾಯಿ ಪ್ರಾಪರ್ಟಿ ನನ್ನ ಲೇಔಟ್ಗಳಲ್ಲಿ ಮಾಡಿಕೊಟ್ಟಿದ್ದೀನಿ. ಅದನ್ನು ನ್ಯೂಸ್ನಲ್ಲಿ ಕೂಡ ಹೇಳಿದೆ. ಅವ್ರ ಮನೇಲೇ ಗೊತ್ತಿರಲಿಲ್ಲ, ಚರಣಿಗೆ ಗೊತ್ತಿರಲಿಲ್ಲ. ಬೇಕು ಅಂತಂದರೆ ಅವ್ರು ನೋಡಿ ಈ ಥರದ ವಿಚಾರಗಳು ಗೊತ್ತಿರಲ್ಲ. ಅದಕ್ಕೆ ಗೋಪಿ ರೇಪು 1 ಕೋಟಿ ರೂಪಾಯಿ ಕಾವಲ್ಲ ಪಂಪ್ ಚಗನವ ಸರಿ ಗೊತ್ತಿಲ್ಲ ಕಳಿಸ್ತೀನಿ. ಅದಕ್ಕೆ ಕಾರಣ ಏನು ಅಂದರೆ ಅವ್ರಿಗಾಗಿತ್ತು ಸರ್ಜರಿ ಆಯಿತು, ವೆಯ್ಟ್ ಜಾಸ್ತಿ ಇದ್ದೀನಿ ಅಂತ ಅಂದ್ಬಿಟ್ಟು 35 kg ತೆಗೆದು ಅಂತ ಕೇಳಿ ಅದರಲ್ಲಿ ಏನಾಗೋಯಿತು ಅಂದರೆ ಕಲ್ಲು ಕತ್ತರಿಸಿ ಕಟ್ ಮಾಡಿಬಿಟ್ಟು ಅದನ್ನು ಒಂದು ನೇರವಾಗಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ಅವ್ರ ಬಗ್ಗೆ ನಾರಾಯಣ ಸ್ವಾಮಿಗಳು ಪ್ರಶಸ್ತಿಗಳ ಬಗ್ಗೆ, ಡಾಕ್ಟ್ರೇಟ್ಗಳು, ಫಿಲ್ಮ್ ಫೇರ್ಗಳು, ನಂದಿ ಅವಾರ್ಡು ಈ ಥರದ ಮಾಹಿತಿಗಳು ಯೂಟ್ಯೂಬ್ನಲ್ಲಿ ಬರ್ತಾ ಇರುತ್ತೆ. ಕೆಲವರು ಅವು ಅದನ್ನು ಹೆಕ್ಕಿ ತಿಳ್ಕೊಂಡು ಹೇಳ್ತಿರ್ತಾರೆ. ಇನ್ನೂ ಅಸಾಧಾರಣವಾದ ಅವರ ಸಾಧನೆ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಅದು ದೊಡ್ಡ ವಿಚಾರ ಏನಲ್ಲ. ಯಾಕೆಂದರೆ ಈಗ ಮಾಧ್ಯಮ ಇರೋದ್ರ ದೆಸೆಯಿಂದ ಪುಸ್ತಕಗಳು, ಯೂಟ್ಯೂಬು, ಫೇಸ್ಬುಕ್ ಇರೋದ್ರಿಂದ ಅವ್ರ ಹಿಸ್ಟ್ರಿಗಳಲ್ಲಿ ಬೇಕಾದಷ್ಟು ತಗೋತಾರೆ. ನಾನು ಅದನ್ನೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ. ಅವರ ಒಂದು ಪೂರ್ಣವಾದ ವಿಚಾರಗಳನ್ನು ನಿಮಗೆ ಮನದಟ್ಟು ಮಾಡಬೇಕು ಅಂತ ನಾನು ಅನಿಸ್ತಾ ಇದೆ. ನಾನು ಅವ್ರಿಗಾಗಿ ಒಂದು ಬೆಂಚ್ ಕಾರ್ ತಗೊಂಡೆ, ಅವ್ರು ಕೂತ್ಕೊಳ್ಳೋಕ್ಕೆ ಅಂತಾನೆ. ಈಗ ಅಲ್ಲಿ ತಂದು ನಿಲ್ಲಿಸಿದ್ದೀನಿ ಅದನ್ನೇ. ಅವ್ರಿಗಾಗಿ ಒಂದು ಗೆಸ್ಟ್ ಹೌಸ್ ಕಟ್ಟಿದೆ ಏರ್ಪೋರ್ಟ್ ರೋಡಲ್ಲಿ. ಬಂದರೆ ಇರ್ತಾ ಇದ್ರು, ನಮ್ಮ ಮನೆಯಲ್ಲಿ ಇರ್ತಾ ಇದ್ರು. ನನ್ನ ಮಗನ ಮದುವೆಗೆ ಬಂದರೆ 3 ದಿನ ಎಂಟೈರ್ ಫ್ಯಾಮಿಲಿ. ಎಂಟೈರ್ ಅಂದರೆ ಶೈಲಜಾ, SP ಶೈಲಜಾ, ಅವ್ರ ಕುಟುಂಬ, ಅವ್ರ ಮಕ್ಕಳು, ಗಂಡ ಹೆಂಡತಿ ಎಲ್ಲರೂ, ಸಾವಿತ್ರಮ್ಮ, ಚರಣ್ ಹೆಂಡತಿ ಮಕ್ಕಳು, ಅವ್ರ ಕುಟುಂಬ ಎಲ್ಲರೂ, ಸುಧಾಕರ್ ಎಲ್ಲರೂ ರಾಮೋಜಿ ಫಿಲ್ಮ್ ಸಿಟಿಯಿಂದ, ಚೆನ್ನೈನಿಂದ, ವಿಶಾಖಪಟ್ಟಣದಿಂದ ಎಲ್ಲ ಬಂದಿದ್ದರು. ಯಾಕೆಂದರೆ ಅಷ್ಟೊಂದು ಆತ್ಮೀಯತೆ ನನ್ನಲ್ಲಿತ್ತು. 3 ದಿನ ಇಲ್ಲೇ ಇದ್ದರು. ಯಾರು ಸಿಕ್ಕಿದ್ರೆ ಹಲವು ಅಂದ್ಬಿಟ್ಟು ಹೊರಟ್ಬಿಡ್ತಾರೆ ಅಂತಾದಲ್ಲ. 3 ದಿನ ನಮ್ಮ ಮನೆಯಲ್ಲಿ ಕಾರ್ಯಕ್ರಮಕ್ಕಿದ್ರು. ಅಂದರೆ ಅವ್ರದ್ದು ನಂದು ಎಷ್ಟು ನಿಕಟವಾದ ಸಂಬಂಧ. 74ರಲ್ಲಿ ಭೇಟಿ ಮಾಡಿದ್ದೆ ನಾನು ಕೊಲ್ಲೂರಿನಲ್ಲಿ. ನಾನು, ಶಿವರಾಮಣ್ಣ, ಶ್ರೀನಾಥ್, BK ಸುಮಿತ್ರ, ಸುಧಾಕರ್ ಒಂದು ಪ್ರೋಗ್ರಾಮ್ಗೆ ಹೋಗಿದ್ವಿ. ಆವಾಗ ಅವ್ರು ಬಂದಿದ್ದರು ನಿರೀಕ್ಷಿತವಾಗಿ. ಅಲ್ಲಿ ಕಾಲಿಗೆ ನಮಸ್ಕಾರ ಮಾಡಿದೆ. ಅದು ಯಾವತ್ತೂ ನೀವು 25 ವರ್ಷಗಳು ಅವ್ರ ಜೊತೆಯಲ್ಲಿ ಹಾಡ್ತಾ ಅವ್ರ ಜೊತೆಯಲ್ಲೇ ನಡೀತಾ ಇದ್ದೆ. ಕರ್ನಾಟಕದ ಯಾವ ಮೂಲೆಗೆ ಹೋದರೂ ಸಹ ನಾನಿಲ್ಲದೆ ಹೋದ ದಿನ ಇಲ್ಲ. ಅವರು ಏರ್ಪೋರ್ಟ್ ಬರೋ ಹೊತ್ತು ನಾನು ಹೋಗ್ತಾ ಇದ್ದೆ. ಏರ್ಪೋರ್ಟ್ನಿಂದ ಬರೋ ಹೊತ್ತು ನನ್ನ ಜೊತೆಯಲ್ಲಿ ನಾನು ಅವ್ರು ಕರ್ಕೊಂಡು ಹೋಗ್ತಿದ್ದೆ. ಊಟ ತಿಂಡಿ ಎಲ್ಲ ಮೊಬೈಲ್ ವ್ಯಾನ್ ಅಂತಂದ ಫುಡ್ಡು ಎಲ್ಲ ಮೊಬೈಲ್ ವ್ಯಾನಲ್ಲಿ ಇಟ್ಟಿರ್ತೀಯ ಅಂತ ನಾವು ಅದನ್ನು ಈಗ ವಿಚಾರ ಹೇಳ್ತೀನಿ. ಊಟ ತಿಂಡಿ ವಿಚಾರದಲ್ಲಿ ಒಂದು ಕಡೆ ಕೊಡುತ್ತೆ. ಈಗ ನೀರಿನ ಬಾಟ್ಲಲ್ಲಿ ಬಿಡ್ತಿರ್ಲಿಲ್ಲ. ಊಟ ಮಾಡಿ ಲೈನ್ನಲ್ಲಿದ್ದರೆ ಅರ್ಧ ಬಾಟ್ಲಿದ್ರೆ ಅದನ್ನೆಲ್ಲ ಅವ್ರು ತುಂಬಿ 1 ಬಾಟ್ಲ್ ಮಾಡಿ 4 ಬಾಟ್ಲ್ ಮಾಡಿ ಇದನ್ನು ನೀರು ಇಟ್ಕೋ ಗಾಡಿಲಿ ಅಥವಾ ಕುಡಿಯೋರು ಕೂಡ ಉಂಟು. ಅಲ್ಲಿ ಅವ್ರದ್ದೇನು ಗೊತ್ತಾಗುತ್ತೆ ಅವ್ರ ವಿಚಾರ ಹೇಗಿರುತ್ತೆ. ನೈಟ್ ಹೋಗ್ತಾ ಇದ್ವಿ. ಅವ್ರು ಬೇರೆ ಕಾರ್ಯಕ್ರಮಕ್ಕೆ ಬಂದರೆ ಅಟ್ರಿಯ ಹೋಟೆಲ್ನಲ್ಲಿ ಇರ್ತಿದ್ವಿ, ಅಥವಾ ಗಾಂಧಿ ಬಜಾರ್ ಪ್ರೋಗ್ರಾಮ್ ಬಂದರೆ ಮಾರ್ಗಲ್ನಲ್ಲಿ ಇರ್ತಾ ಇದ್ವಿ. ನನ್ನ ಜೊತೆಯಲ್ಲಿ ಇರ್ತಾ ಇದ್ದೆ. ಹೋಗಿ ಹಾಡು ಹಾಡ್ತಾ ಇದ್ದೆ, ಅವ್ರ ಜೊತೆಯಲ್ಲಿ ಬರ್ತಾ ಇದ್ದೆ. ಆ ಸಂದರ್ಭದಲ್ಲಿ ಊಟ ಮಿಕ್ಕಿದ್ರೆ ನೀನು ಇವಾಗ ಮನೆಗೆ ಹೋಗ್ತೀಯಲ್ವ, ಹೋಗ್ತೀನಿ. ಫುಟ್ಬಾಲ್ನಲ್ಲಿ ಹೋಗಿ ಮಲಗಿರೋರನ್ನ ಎಬ್ಬರಿಸಿ ಅವಾಗ ಕೊಟ್ಟು ಹೋಗ್ತಾ ಇದ್ವಿ ನಾವು ಅವರೇ ಊಟ. ಅಂದರೆ ಅವ್ರಿಗಿದ್ದ ಒಂದು ದೀನ ದಲಿತರ ಬಗ್ಗೆ, ಊಟದ ಬಗ್ಗೆ ಅವ್ರಿಗೆ ಯಾವ ರೀತಿ ಒಂದು ಮನ ಇದಿತ್ತು ಅಂತ. ಇಲ್ಲೇ ಗಾಂಧಿ ಬಜಾರ್ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಒಂದು ಕರೆಸ್ತಾ ಇದ್ದರು. ಅದರ ವಿಚಾರದಲ್ಲಿ ಈ ಹಣದ ವಿಚಾರ ನಾನೇ ಮಾತಾಡ್ತಾ ಇದ್ದೆ. ಸುಮಾರು ಮಾನವಮೂರ್ತಿಗಳ ಹತ್ರ, ಅರ್ಜುನ್ ನಿಜನ್ಯ ಹತ್ರ, ಅಶ್ವಿನಿ ರಾಮಪ್ರಸಾದ್ ಇವ್ರುಗಳೆಲ್ಲ ಕೆಲವರೆಲ್ಲ ಹಾಡುಗಳು ಆಡಿಸಿದ್ರೆ ಟ್ರ್ಯಾಕ್ಟರ್ ಹೋಗ್ಬಿಟ್ಟು ನಾನು ಹಾಡಿಸಿ ಆ ಅಮೌಂಟು ನಾನೇ ಇಟ್ಕೊಂಡಿರ್ತಾ ಇದ್ದೆ. ತರಿಸಿ ಅವ್ರಿಗೆ ಕಳಿಸ್ತಾ ಇದ್ದೆ. ಸಿಕ್ಕಾಗ ಅವ್ರಿಗೆ ಆ ದುಡ್ಡು ಕೊಟ್ಟರೆ ಇದಕ್ಕೆ ನಮ್ಮ ಘನಶ್ಯಾಮ್ ಇದ್ದಾನೆ ಇಲ್ಲಿ, ಅದನ್ನು ಬಹಳ ಹಲವ ಇದೆಲ್ಲ ನಮ್ಮ ವಹಿವಾಟು ನೋಡ್ತಾ ಇದ್ದ. ಪ್ರೋಗ್ರಾಮ್ಗಳಲ್ಲಿ ಹೋದ್ವಿ ಅಂತಂದರೆ ಅವನು ಇದ್ದೇ ಇರ್ತಾ ಇದ್ದ. ಶಾಪ್ ಸೌಂಡ್ ಸಿಸ್ಟಮ್ಮು, ಮೈಕ್ ಕೊಡೋದು, ತಗೊಳ್ಳೋದು, ನಮ್ಮನ್ನು ಕಳಿಸೋ ತನಕ ಕಾರ್ ದಾರಿ ಮಾಡೋದು, ಕೂಡಿಸೋದು. ಅದೇ ವ್ಯಕ್ತಿ ನಿಂತ್ಕೊಳ್ಳಪ್ಪ ಒಂದ್ಸರಿ, ಯಾಕೆಂದರೆ ಅವ್ರು ಸೇವೆ ಮಾಡಿದ್ದೀಯ ಶಾಪ್, ಯಾಕಂದ್ರೆ ನಿಮ್ಗೆ ಮರೆಯಾಗಿಲ್ಲ. ಅದನ್ನು ಆ ಸಂದರ್ಭದಲ್ಲಿ ಅವರು ಏನು ಮಾಡ್ತಾ ಇದ್ರು ಅಂತಂದರೆ ಊಟ ತಿಂಡಿ ಮಿಕ್ಕರೆ ಬಿಡ್ತಾ ಇರಲಿಲ್ಲ, ತಗೊಂಡು ಕೊಡೋರು. ನಾವೆಲ್ಲರೂ ಹೋಗ್ತಾ ಇದ್ದಾಗ ಒಂದೊಂದ್ಸರಿ ಕಾರಿನಲ್ಲಿ ಅಲ್ಲಿ ಇಲ್ಲಿ ಸುತ್ತಾ ಇದ್ವಿ, ದೇವಸ್ಥಾನಗಳು ಮನೆಗೆ ಓಡಾಡ್ತಾ ಇದ್ವಿ ಅಂತ ಕಡೆ. ನಮ್ಮೂರಿಗೆಲ್ಲ ಹೋಗ್ತಾ ಇದ್ವಿ. ಅಲ್ಲಿ ಯಾರು ಕಳಿಸ್ತಾ ಪೇಪರ್ ಮುಚ್ಚಿಟ್ಕೊಳ್ಳೋರು, ಜನ ನುಗ್ಗುತ್ತಾರೆ ಅಂತ. ಒಬ್ಬರು ಇಬ್ಬರು ನೋಡ್ಬಿಟ್ಟು ಹಿಂದೆ ಬಂದ್ಬಿಟ್ರೆ ಕಾಡು ಪಕ್ಕಕ್ಕೆ ನಿಲ್ಲಿಸ್ಬಿಟ್ಟು ಬುದ್ಧಿ ಹೇಳಿ ಅವ್ರಿಗೆ ಬರಬೇಡಪ್ಪ ಹಿಂಗಿದ್ದೆ ನೋಡ್ತಾ ಇದ್ದಲ್ಲ ಎಲ್ಲ ನಮ್ಮವರು. ಅವ್ರು ಹೇಳ್ತಿದ್ರು ಕನ್ನಡದಲ್ಲೇ ಹುಟ್ಟಬೇಕು, ಕರ್ನಾಟಕದಲ್ಲಿ ನಾನು ಹುಟ್ಟಬೇಕು ಅನ್ನೋದು ಜನಜನಿತವಾದ ವಾದ. ಅದ್ರ ಬಗ್ಗೆ ನಾನೇನು ಹೇಳ್ಬೇಕಾದಿಲ್ಲ, ಅಷ್ಟೊಂದು ಇದಿತ್ತು. ಆ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕ್ಕೆ ನಾನು ಹಣದ ವಿಚಾರ ಹೋದಾಗ ಅವರು ಮಹಾನ್ ದೊಡ್ಡ ಗಾಯಕರು ಇವ್ರು ಹೇಳಿದ್ರು, ನೀವು ಯಾರಿಗೆ ಎಷ್ಟು ಕೊಡ್ತೀರೋ, ನಾನು ಹಿರಿಯ ಗಾಯಕ,
₹1 ಜಾಸ್ತಿ ಕೊಡಿ ಸಾಕು ನನಗೆ, ನಾನೇನು ಕೇಳಲ್ಲ ಅಂದರು. ಅದನ್ನೇ ನಾನು ಹೇಳಿದೆ, SPB ಅವರಿಗೆ ₹7,000 ಕೊಡಬೇಕು ಅಂತಂದು. ಅವರು ಹಾಗಲ್ಲ ಈಗಲ್ಲ ನೀನು ಹೇಳು ಕಡಿಮೆ ಮಾಡು ಅಂತಂದರು. ಅದಕ್ಕೆ ಬೇರೆ ಬೇರೆ ಆಯಿತು, ಕಾರ್ಯಕ್ರಮ ಕೊಟ್ಟಾಯಿತು ಅಂತ ಇಟ್ಕೊಳ್ಳಿ. ನಾನು ಹೇಳಿದೆ, ಮಾತಳ್ಳಿ ಕಡೆ ಹೋಗ್ತಾ ಇದ್ದೆ, ಅವ್ರ ಸದ್ಗುಣಗಳ ಬಗ್ಗೆ ಹೇಳೋದಿದ್ದ ಇನ್ಸಿಡೆಂಟ್ಗಳು ನಿಮ್ಗೆ ಗೊತ್ತಿರಲ್ಲ. ಪೇಪರ್ಗಳಲ್ಲಿ ಪಿಕ್ಚರ್ಗಳು ನೋಡ್ತೀರಾ, ಹಾಡುಗಳು ಕೇಳ್ತೀರಾ, ಇದಿರುತ್ತೆ, ಈ ಥರದ್ದು ಗೊತ್ತಿರಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನಾನು ತಪ್ಪು ತಿಳ್ಕೊಬೇಡಿ ದಯವಿಟ್ಟು, ಇದೇ ಮಾತಾಡ್ಬಿಟ್ಟು ನಿಮ್ಮ ಕಾಲಲ್ಲಿ ಇರೋದು ಎತ್ತಿಡೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಅಂಥವ್ರಿಗೆ ಅಷ್ಟು ಲಕ್ಷ ಕೊಡ್ತಾರೆ, ನಿಮ್ಗೆ ಇಟ್ಟು ಕೊಡೋಕ್ಕಾಗಲ್ಲ ಗುರುಗಳೇ ಅಂದೆ. ಹಿಂಗೆ ಕೂಡ್ಸ್ಕೊಂಡು ಆಗ್ಬಿಟ್ರು, ಇದಕ್ಕಾಗ್ಬಿಟ್ರು ಅಂದ್ಬಿಟ್ಟು ಪಕ್ಕಕ್ಕೆ ನಿಲ್ಸು ಗಾಡಿ ಅಂದರು. ಸೈಡ್ ಆಗ್ತದೆ ಫುಟ್ಬಾದಲ್ಲಿ ಅಂದರೆ ಸೈಡ್ನಲ್ಲಿ ಸರ್ವಿಸ್ ರೋಡ್ ಆಗ್ತದೆ. ಎತ್ತಿ ಒಂದು ತಲೆ ಮೇಲೆ ಯಾಕೆ ಗುರುಗಳೇ ಅಂದೆ. ಬೇರೆ ಹೋದರೆ ನನ್ನ ಮೇಲೆ ಎಷ್ಟು ಅಭಿಮಾನ ನೋಡು, ಅವ್ರು ನನ್ನ ಕಾಲಲ್ಲಿ ತಿತ್ತಕ್ಕಾಗಲ್ಲ ಅಂತ ಅರ್ಹತೆ ದುಡ್ಡು ಕೊಡ್ತೀರ ಅಂತ ನೋಡು ಅವ್ರು ಹೇಳಿದ್ರು. ಮಹಾನ್ ಗಾಯಕರುಗಳು, ನಿನ್ನ ಮನಸ್ಸಿನಲ್ಲಿರೋ ಅಭಿಮಾನ ನನ್ನ ಮೇಲೆ ಇದ್ದರೂ ಸಹ ಆ ಸಂಬೋಧನೆ ತಪ್ಪು ನೀವು ಮಾಡಿದ್ದು, ಕ್ಷಮೆ ಕೇಳು, ಸಾರಿ ಅನ್ನೋದು ಕಣ್ಣಲ್ಲಿ ನೀರು ಸೋರಿಸ್ಬಿಟ್ಟೆ ನಾನು. ನೋಡಿ ಅವರಿಂದ ಕಲ್ತು ಪಾಠ ಏನು, ಅವರು ಇಲ್ಲದೇ ಇದ್ದಾಗಲೂ ಸಹ ಅವರು ನೋಡಿ, ಈಗ ಸುಂದರರಾಜ್ ಹೇಳಿದ್ರು ಕೊರೋನಾ ಸಂದರ್ಭನ ನನ್ನ ಹತ್ರ ನನ್ನ ಫೋನ್ನಲ್ಲಿ ಅವ್ರದ್ದು ಮಾತಾಡಿರೋದು, ಅವರ ಸ್ಪೀಚ್ಗಳು, ನಾವು ಅವರ ಸಂಭಾಷಣೆ ಮಾಡಿರೋದು ಕೊರೋನಾದಲ್ಲಿ ಒಂದು 3 ಅವರ್ಸ್ ಆಗುವಷ್ಟು ಇಟ್ಟಿದ್ದೀನಿ, ಈಗಲೂ ಇಟ್ಟಿದ್ದೀನಿ. ನಾನು ಆವಾಗಲೇ ಯಾವಾಗಲಾದರೂ ಹೇಳಿದೆ, ಅವರು ಮಿಥುನಂ ಕೊನೆ ಪಿಕ್ಚರ್ ಕನ್ನಡ ಅಂದರು. ಕೊನೆ ಆಲ್ಬಮ್ ಕನ್ನಡದಲ್ಲಿ ನಡೆಸಿತ್ತು ನಾನೇ. ನಾನು ಸಾಹಿತ್ಯಗಳ ರಚನೆ ಮಾಡ್ತೀನಿ, ಸುಮಾರು ಹಾಡುಗಳು ಬರೆದಿದ್ದೀನಿ. ಹನುಮರಾಮ ಸಮಾಗಮ, ಧ್ಯಾನವೇಮೂರ್ತಿ ಪದವಯ್ಯ, ದಶಾವತಾರ ದರ್ಶನ, ಬದ್ದಿ ಭಾವನಮನ, ಶ್ರೀನಿವಾಸ ಕಲ್ಯಾಣ, ಇವೆಲ್ಲ ನಾನು ಬರೆದಿರೋ ಆಲ್ಬಮ್ಗಳು. ಸುಮಾರು 60 ಹಾಡುಗಳು ನಾನು ಬರೆದಿರೋದೇ ಹಾಡಿದ್ದಾರೆ. ಆ ಕೊನೆಯ ಆಲ್ಬಮ್ಮು ವಾಣಿ ಜಯರಾಮು, SPB ಅವರು, ನಾನು, ಸುಮಿತ್ರಾ ಅವರು, ಸೌಮ್ಯ, ಶೈಲಜಾ ಇಷ್ಟು ಜನ ಮಾಡಿದ್ರು. 1.5 ಗಂಟೆ ಇದೆ. ಶ್ರೀನಿವಾಸ ಭೂಮಿಗೆ ಬಂದಾಗಲಿಂದ ಲಕ್ಷ್ಮಿ ಮೇಲೆ ಕೋಪಪಟ್ಟು ಕ್ಷೇತ್ರದ ಮಹಿಮೆ ಕಲ್ಲಾಗಿ ನಡೆಯುವ ಪವಾಡಗಳ ತನಕ ಬರೆದಿದ್ದೀನಿ, ಹಾಡಿದ್ದಾರೆ. ಅದು ಕೊನೆಯ ಆಲ್ಬಮ್ ಅವ್ರದ್ದು. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಅವ್ರದ್ದು ಈ ಕೊರೋನಾ ವಿಚಾರದಲ್ಲಿ ಹೋಗುವಾಗ ಹೈದ್ರಾಬಾದ್ಗೆಲ್ಲ ಹೋಗ್ತಾ ಇರಲಿಲ್ಲ. ನಾವು ವಿಡಿಯೋ ಕಾನ್ಫರೆನ್ಸ್ಗೆಲ್ಲ ಹಾಕೊಂಡು ಮಾತಾಡ್ತಾ ಇದ್ವಿ. ಚೆನ್ನೈನಲ್ಲೇ ನಾನು ಹೋಗಿರ್ತಾ ಇದ್ದೆ. ಅವ್ರ ಮನೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಊಟ ಇಡಿಸಿ ನನ್ನ ಜೊತೆಯಲ್ಲಿ ಅವ್ರು ಬಿಡಿಸ್ಕೊಂಡು ಊಟ ಮಾಡಿದ್ದೀವಿ. ಇವುಗಳು ಇಟ್ಟಿದ್ದೀನಿ ಫೋಟೋಗಳೆಲ್ಲ. ಅವ್ರ ಸಾವಿತ್ರದವರು ಅಷ್ಟೇ ತಾಯಿ ಥರ ನೋಡ್ತಾ ಇದ್ರು ನನ್ನ. VV ಶ್ರೀನಿವಾಸ ನನ್ನ ಆತ್ಮೀಯ ಸ್ನೇಹಿತ, ಮ್ಯೂಸಿಕ್ ಡೈರೆಕ್ಟರ್, ಅವರು ಜೊತೆಗೆ ಬರ್ತಾ ಇದ್ರು. ಒಟ್ಟಿಗೆ ಹೋದರೆ ನಾವೆಲ್ಲ, ಅವನು ನಮ್ಮ ಡ್ರೈವರ್ ಅಲ್ಲೇ ಇದ್ದಾನೆ. ಅವನು ಸುಮಾರು ಕಾರ್ಯಕ್ರಮಗಳಿಗೆ ಅವನೇ ಓಡಾಡಿಸಿದ್ದಾನೆ ಅವ್ರನ್ನ ಜೊತೆಗೆ. ನೀನು ಮಾತಾಡೋಕ್ಕಾಗಲ್ಲ, ಓಡಿಸ್ತಾ ಇದ್ರೆ ಬಾಯಲ್ಲಿ ಕೂತ್ಕೊಂಡು ಜೊತೆಗೆ ಕೂರಿಸ್ಕೊಂಡು ಅವ್ರ ಕೈ ಗಾಡಿ ಕೊಡ್ತಾ ಇದ್ರು. ಅಷ್ಟು ನಡೀತಾ ಇತ್ತು. ಕೊರೋನಾದಲ್ಲಿ ಹೋಗಬೇಡಿ ಗುರುಗಳೇ, ತುಂಬ ದರಿದ್ರವಾಗಿದೆ, ಬಹಳಷ್ಟು ಅಂಟುಜಾತಿಯ, ಹೋಗಬೇಡಿ ಅಲ್ಲಿ. ಅದನ್ನು 53 ನಿಮಿಷ ಮಾತಾಡಿರೋದು ನಾನು, ಒಬ್ಬರು ಪುರುಷೋತ್ತಮ, SPB ಅವರು. ಈಗಲೂ ಇಟ್ಟಿದ್ದೀನಿ ಕಾನ್ಫರೆನ್ಸ್. ಅವ್ರು ಏನು ಹೇಳಿದ್ರು ಗೊತ್ತಾ, ಮಾನವತಾವಾದಿ ಅನ್ನೋದಕ್ಕೆ ನಮಗೇನೋ ಮನೇಲಿ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ, ಬಂದ್ವಿ. ರಾಮೋಜಿ ಫಿಲ್ಮ್ ಸಿಟಿನಲ್ಲಿ ಅವ್ರು ಎಷ್ಟು ಸಹಾಯ ಮಾಡ್ತಾರೆ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತಾಡಲ್ಲ. ಈಗ ತಿಂಗಳ ಗಟ್ಟಲೆ ನಿಂತೋದ್ರೆ ಕಾರ್ಯಕ್ರಮಗಳು, ಅವ್ರು ಒಟ್ಟಿಗೆ ಏನು ಮಾಡ್ತಾರೆ. ನಾನು ಏನು ಮಾಸ್ಕ್ ಹಾಕೊಂಡು ಒಂದು 3 ಎಪಿಸೋಡ್ ಮಾಡಿದೆ ಅಂದರೆ ಅಲ್ಲಿ 1,000 ಜನ ಊಟ ಸಿಗುತ್ತೆ. ಆ ಊಟ ಕೊಟ್ಟು ಧನ್ಯವಾದ ನನಗೆ ಸಿಗುತ್ತೆ. ನಾನು ಹೋಗಿ ಬರ್ತೀನಿ ಗೋಪಿ ಅಂದರು. ಅದನ್ನು ಕೇಳಿದ್ರೆ ಈಗಲೂ ಕಣ್ಣಲ್ಲಿ ಬರುತ್ತೆ ನನಗೆ. ನಾನು ರಿಪೀಟ್ ಮಾಡಿ ಆಗ್ತಾ ಇರ್ತೀನಿ. ಅದನ್ನು ಕೇಳಿಸ್ರೆ ಶತಮಾನ ಭಕ್ತಿ ಅಂತ ಅಂದ್ಬಿಟ್ಟು ಗೋಪಿ ನಿನ್ನೆ ನನಗಾಗಲಿಲ್ಲ, ಇವತ್ತು ನಿನಗೆ ದೀರ್ಘಾಯುಷ್ಯ ಅಂತ ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ, ನೀನೇನು ಅಂದ್ಕೊಳ್ಳೋಲ್ಲ ಅಂತ ಚಿಕ್ಕ ಮಕ್ಕಳ ಥರ ಮನಸ್ಕೊಳ್ತಾ ಇದ್ದೀವಿ ನಾವಿಬ್ಬರು. ಅಷ್ಟು ಚೆನ್ನಾಗಿದ್ದು ಅಂದರೆ ಬೆಳಗ್ಗೆ ಎದ್ದಿದ್ದ ಸರಿ ಹೋಗ್ತಾ ಇದ್ದೀವಿ ಅಷ್ಟೇ. ಅಷ್ಟೊಂದು ನಿಕಟವಾಗಿದ್ದೀವಿ. ನೋಡಿ, ಅವರ ಕೊರೋನಾ ಹೋದ ತಕ್ಷಣ ಅದೇನಾಯಿತು, ಅದೇ ಅವ್ರು ಬೆಳಕೊಂಡು ಹೋಗ್ಬಿಡ್ತು. ಕೊನೆಗೆ ಉಳಿಲಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಅವ್ರಿಗಾಗಿತ್ತು ಸರ್ಜರಿ ಆಯಿತು, ವೆಯ್ಟ್ ಜಾಸ್ತಿ ಇದ್ದೀನಿ ಅಂತ ಅಂದ್ಬಿಟ್ಟು 35 kg ತೆಗೆದು ಅಂತ ಹೇಳಿ. ಅದರಲ್ಲಿ ಏನಾಗೋಯ್ತು ಅಂದರೆ ಕತ್ತರಿಸಿ ಕಟ್ ಮಾಡಿಬಿಟ್ಟು ಅದನ್ನು ಒಲ್ಲು ಬಿಡ್ತಾರೆ. ಇದು ಸರ್ಜರಿ ಅಂದರೆ ಅದೇ ಅಷ್ಟೇ, ಅದೇನು ಮಾತಾಡೋಲ್ಲ. ಸರ್ಜರಿ ಈಗ ಮಾಡ್ಬೋದು ಮಾಡೋದು. ಅವ್ರಿಗೆ 1 ಗ್ಲಾಸ್ ಹಾಲು ಕೊಟ್ಟರೆ ಸಾಕು ಅಂತಿದ್ರು, 1 ಇಡ್ಲಿ ತಿಂದರೆ ಸಾಕು ಅಂತಿದ್ರು, 1 ವಡೆ ಕೊಟ್ಟರೆ ಸಾಕು ಅಂತಿದ್ರು. ವೆಂಕಯ್ಯ ನಾಯ್ಡು ಉಪರಾಷ್ಟ್ರಪತಿ ಫಾರಿನ್ನಿಂದ ಎಲ್ಲ ಮೆಡಿಸಿನ್ಗಳು ತರಿಸಿದ್ರು. ಅಂತ ಮೆಡಿಸಿನ್ಗಳೆಲ್ಲ ತಂದರೆ ಆ ಮೆಡಿಸಿನ್ಗಳನ್ನ ತಿಂದರೆ ಹೊಟ್ಟೆ ತುಂಬ ತಿನ್ನಬೇಕು. ಈಗ ಊಟದ ವಿಚಾರದಲ್ಲಿ ಹಳ್ಳಿಗಳ ಕಡೆ ಹೇಳ್ತಾರೆ,
ಜ್ವರ ಬಂತು, ತಲೆನೋವು ಬಂತು ಅಂದ್ರೆ ನಾವೆಲ್ಲ ಹಳ್ಳಿಯಿಂದ ಹುಟ್ಟಿ ಬಂದಿರೋರೆ ನಾಟಿ ಕೋಳಿ ಸಾರು ಮಾಡಿ ಒಂದು ಮುದ್ದೆ ಹೊಡಿ ಹೋಗಾಯ ಮಲಕ್ಕೋತಿಂದ ಸರೋಗುತ್ತೆ ಅಂತಾರೆ. ಈಗಿನ ಕಾಲ ಆಗಿಲ್ಲ, ಅವ್ರು ತಿನ್ನೋಕ್ಕೂ ಆಗ್ತಿರ್ಲಿಲ್ಲ, ಕಟ್ ಮಾಡಿಬಿಟ್ಟಿದ್ರು. ಆ ಮೆಡಿಸನ್ ಅವ್ರು ಯಾರು ಹೇಳ್ತಿರ್ಲಿಲ್ಲ. ಎಷ್ಟು ಕಷ್ಟ ಅನುಭವಿಸಿ ಆ ಸಾವನ್ನ ನಾವು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಯಾರನ್ನು ದಯವಿಟ್ಟು ಅವ್ರ ವಿಚಾರ ಮಾತಾಡುವಾಗ ದಿವಂಗತ SPB ಅವರು ಅಂತ ಹೇಳಕ್ ಹೋಗ್ಬೇಡಿ ದಯವಿಟ್ಟು. ಅಮರ ಜೀವಿ ಅವರು, ಭೂಮಿ ಸೂರ್ಯ ಆಕಾಶ ಇರೋ ತನಕ ಇರ್ತಾರೆ. ಅವ್ರು ಯಾವತ್ತೂ ಅವ್ರ ಸಾವಿಲ್ಲ ರೀ. ಭೂಮಿ ನೀತಿ ದಿವ್ಯಕೆಯಾಗಿನ ಗಾನಾಮೃತ ಮೂರ್ತಿ ಅಂತ ಒಂದು ಹಾಡು ಕೂಡ ಬರ್ತಿದ್ದೀನಿ ಅವ್ರ ಬಗ್ಗೆ. ನಾನು ಅದನ್ನ ಯಾವತ್ತಾದ್ರೂ ಒಂದು ಬಿಡುಗಡೆ ಮಾಡಿಸ್ಬೇಕು ಅಂತ ಹಾಡಾಗಿ ಅಂತ. ಅದ್ರ ವಿಚಾರದಲ್ಲಿ ಇನ್ನೊಂದು ವಿಚಾರ, ಗುರು ಅವ್ರ ಪಕ್ಕದಲ್ಲಿರೋದ್ರಿಂದ ಒಂದು ನೆನೆಸ್ಕೊಳ್ತೀನಿ. ಇವರು ಒಂದು ಕಾರ್ಯಕ್ರಮ ಇದ್ದಾಗ ಮನ್ನಾಡಿದ ಒಂದು ಪುಸ್ತಕ ರಿಲೀಸ್ ಆಯಿತು. ಆ ಪುಸ್ತಕ ರಿಲೀಸ್ ಆದಾಗ ನನ್ನನ್ನ ಗುರು ಎಲ್ಲ ಮಾತಾಡ್ಕೊಂಡು ಅವ್ರನ್ನ ಕರ್ಕೊಂಡು ಬಂದಿತ್ತು ಎಲ್ಲ ನಾನೇ. ಇವ್ರ ಕಾರ್ಯಕ್ರಮಕ್ಕೆ ಹೋದ್ವಿ ಅಂತ ಕೇಳಿ ಆವತ್ತು ನಾನು ವೇದಿಕೆ ಮೇಲೆ ಅನೌನ್ಸ್ ಮಾಡಿದೆ. ಏನಂತ, ಈ ಮಿಥುನ ಕನ್ನಡದಲ್ಲಿ ನಾನು ಮಾಡ್ತೀನಿ, ಕನ್ನಡದ ಅವತರಣಿಕೆ ನಾನು ಮಾಡ್ತೀನಿ. ಎಷ್ಟು ಖರ್ಚಾಗುತ್ತೆ ಅಂದ್ರೆ, ಇವತ್ತು ಇವ್ರೇನೋ ಒಂದು ಹೇಳಿದ್ರು, ಅವತ್ತು ಏನೊಂದು 15 ಲಕ್ಷ ಖರ್ಚಾದ್ರೆ ಸಾಕಪ್ಪ ಮಾಡ್ಬೋದಾತ ಏನಿದೆ ಅಂದ್ರು. 15 ಲಕ್ಷ ಅಲ್ಲಿದ್ದು 20 ಆಗಲಿ, ನಾನು ಮಾಡ್ತೀನಿ ಗುರುಗಳೇ ಅಂತಂದೆ. ಅವ್ರಿಗಾಗಿ 1.5 ಕೋಟಿ ಕೊಟ್ಟು ಒಂದು ಗೆಸ್ಟ್ ಹೌಸ್ ಕಟ್ಟಿಸಿದೆ. 1.5 ಕೋಟಿ ಒಂದು ಕಾರ್ ತಗೊಂಡೆ ನಮ್ಮ ಮನೆಗೆ ಬರಲಿ ಅಂತ. ಅವ್ರು ಕೂರಿಸ್ಕೊಂಡು ಓಡಾಡಕ್ಕೆ ಇದು ಅದೇ ಅಂದ್ಕೋಬೇಡಿ ದಯವಿಟ್ಟು. ನಾನು ಸುಮಿತ್ರಾ ಜೊತೆ 52 ವರ್ಷಗಳಿಂದ ಹಾಡ್ತಿದ್ದೀನಿ. ಅವ್ರ ಜೊತೆಗೆ ಸಾಕಷ್ಟು ಹಾಡುಗಳಾಡ್ತೀನಿ. ಗೋಪಿ SPB ಕನ್ನಡ ಡಿವೋಷನಲ್ ಅಂದರೆ ನಾವು ಆಡಿರೋದು ಸುಮಾರು ಹಾಡು ಬರುತ್ತೆ ಈಗ ಯೂಟ್ಯೂಬ್ನಲ್ಲಿ ಕೂಡ. ಅದರಿಂದ ಅವ್ರ ಮೇಲೆ ಅತಿ ಅಭಿಮಾನದಿಂದ ಹೇಳ್ತೀನಿ ಅಂತಲ್ಲ. ಅವ್ರು ಹೇಳಿದ್ರು, ನೀನು ಇದು ಚಕ್ರವ್ಯೂಹ, ಸಿನಿಮಾ ಲೈನಿಗೆ ಬರಬೇಡ. ಈಗ ನೀನೇನೋ ಹಾಡ್ಕೊಂಡು ಹಿಂಗಿದ್ದೀಯಾ, ಬಿಸ್ನೆಸ್ ನೋಡ್ಕೊಂಡಿದ್ದೀಯಾ. ಯಾಕೆಂತಂದ್ರೆ ಮೇಡಮ್ನವ್ರು ಹಾಕಿರೋದಕ್ಕೆ ಅವ್ರಿಗೆ ಹ್ಯಾಟ್ಸಪ್ ಹೇಳ್ಬೇಕು ಆಮೇಲೆ. ಯಾಕೆಂದ್ರೆ ಬರಬೇಡ ನೀನು, ಆಗಬೇಡ ಅದು. ನಾನು ಅನೌನ್ಸ್ ಮಾಡಿದೆ ಎಲ್ಲ ಗುರುಗಳೇ ಹಿಂಗಿದೆ ಅಂತಂದ್ರೆ ಬೇಡ, ನೀನು ಮಾಡಬೇಡ. ನನಗೆ ಇನ್ನೊಂದು ವಿಚಾರ ಹೇಳಬೇಕು ಬೇಡವೋ ಅನಿಸುತ್ತೆ. ಮಾರ್ಗಲಿ ಹೋಟೆಲ್ನಲ್ಲಿ ಕುಳಿತಿದ್ವಿ ಇಬ್ಬರೇ. ಆ ಫೋಟೋ ಹೋಗಿದ್ದೆ. ಈಗ ಅವ್ರು ಬರೀತಾ ಇದ್ದಿತ್ತು, ನಾನು ಹೇಳ್ತಾ ಇದ್ದಿತ್ತು. ನಾನೇನಾದರೂ ಹಾಡುಗಳಾಡಿಸುವಾಗ ಮಾತಾಡ್ತಿರುವಾಗ, ಸರಿನಾ ಗುರು ಹಾಡಿಂಗ್ ಕರೆಕ್ಟಾ ಅನ್ನೋರು. ನನ್ನ ಯಾಕೆ ಗುರುಗಳೇ ಅಂತೀರ, ನೀವು ನಾನು ಗುರುಗಳೇ ಅಂತಿದ್ದೀನಿ ಅಂದರೆ ನೀವು ಹೊರಗಡೆ ಇದ್ದ ಗೋಪಿ. ಇವಾಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ, BV ಶ್ರೀನಿವಾಸ, ನೀವು ಹೇಳ್ಕೊಡ್ತಾ ಇದ್ದೀರಾ. ಹೇಳ್ಕೊಡ್ತಾ ಇದ್ದಾಗ ನೀವು ಹೇಳ್ಕೊಟ್ಟಾಗ ನಾನು ಗುರು ಸಮಾನ ಅಲ್ವಾ, ನೀವೇ ಗುರುಗಳಿಗೆ ಅನ್ನೋದು. ಈ ದೊಡ್ಡತನ ಇಲ್ಲಿ ಬರುತ್ತೆ. ಮಕ್ಕಳಿಗೆಲ್ಲ ಕೂತ್ಕೊಂಡು ಹೇಳ್ಕೊಡುವಾಗ ಎದೆ ತುಂಬಿ ಹಾಡುಗಾನಲ್ಲಿ ಜಡ್ಜ್ಮೆಂಟ್ಗೆ ನನ್ನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ರು. ಒಂದು ಎಪಿಸೋಡ್ ನಾನು ಕೂಡ ನ್ಯಾಯವಾದಿಯಾಗಿ ಅವ್ರ ಜೊತೆಲಿ ಕೂತಿದ್ದೆ. 2008 ಕೂತ್ಕೊಂಡೆ. ಎದೆ ತುಂಬಿ ಹಾಡೋದಕ್ಕೆ ಬರ್ತಿದ್ದಾಗ ಅವ್ರ ಕಾರ್ಯಕ್ರಮಗಳು 1, 2, 3 ಚೆನ್ನೈನಲ್ಲಾಗಲಿ, ಹೈದರಾಬಾದ್ನಲ್ಲಾಗಲಿ, ವಿಶಾಖಪಟ್ಟಣದಲ್ಲಾಗಲಿ ಇದ್ದೇ ಇರ್ತಾ ಇದ್ದೆ ನಾನು. ಒಂಥರ ಈ ನಿಲಯದ ಕಲಾವಿದರ ರೇಡಿಯೋ ಸ್ಟೇಷನ್ನಲ್ಲಿ ಹಾಗೆ ಕೆಲವು ತಮಾಷೆ ಮಾಡಿರೋದು ಉಂಟು. ಬಂತಿವತ್ತು ಕಾರ್ಯಕ್ರಮ ಅಂದರೆ ಗೋಪಿ ಇರ್ತಾರಲ್ವ ಅಲ್ಲಿ ಅನ್ನೋದು ನಗೋದು. ನಾನು ಅದನ್ನು ಕೇರ್ ಮಾಡ್ತಾ ಇರಲಿಲ್ಲ. ಆ ಪುಣ್ಯಾತ್ಮನ ಜೊತೆ ನಿಲ್ಲಿಸೋದು ಪಾದಗಳು ಇದ್ದ ಕಡೆ ನಾವಿದ್ರೆ ದಾಸರ ಮನೆಯ ದಾಸನ ಅಂತ ದಾಸರ ಹೇಳಿದಂಗೆ ಅಂಥವ್ರ ಜೊತೆ ಇಷ್ಟು ವರ್ಷಗಳಿದ್ದೆ ಅಂದಾಗ ಅದು ಎಷ್ಟು ಹೆಮ್ಮೆ ಆಗಿದೆ. ಅದಕ್ಕೆ ಕೇಳಿದೆ ಶ್ರೀದೇವಿ ಅವ್ರನ್ನ, ಮೇಡಮ್ ನೀವು ನೋಡಿದ್ರ ಹೋಗ್ಲಿ ಅವ್ರನ್ನ ಅಂದೆ. ನೋಡಿದ್ದೆ, 3 ಸಾರಿ ಭೇಟಿ ಮಾಡಿದ್ದೀನಿ, ಚೆನ್ನೈಗೆ ಹೋಗಿದ್ದೆ ಅಂದರು. ನೀವೇನಾದರೂ ಆ ಸಂದರ್ಭದಲ್ಲಿ ನನ್ನ ಭೇಟಿ ಸಿಕ್ಕಿದ್ರೆ ನಿಮ್ಮ ಜೊತೆ ಕೂರಿಸ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಅವ್ರ ಮನೇಲಿ ಒಂದು ರೂಮ್ ಕೊಡಿಸಿ ಒಂದಿನ ಅಲ್ಲೇ ಇದ್ದು. ಕೇಳಿದೆ ಅವ್ರನ್ನ, ಹಾಡೋರ್ಗೆ ಏನು ಲಕ್ಷಣ ಅನ್ಬೋದು, ನೀರು ಚೆನ್ನಾಗಿ ಕುಡಿಯೋ, ಮಾತಾಡ್ಬಾರ್ದು ಜಾಸ್ತಿ, ಇಷ್ಟ. ಅವ್ರು ನನಗೆ ಉಲ್ಟಾ ಹೇಳೋದು, ನೀನು ಇಷ್ಟು ಮಾತಾಡ್ತೀಯಲ್ಲ ಹೆಂಗ್ ಮಾಡ್ತೀಯ ಅಂದರು. ಅವ್ರು ಕೇಳಿ ಆ ಚಾಮಿಯ ಒಂದ್ಸರಿ ಸೌಂಡ್ ಸಿಸ್ಟಮ್ನಲ್ಲಿ ನಾನು ರಂಗ ಅಂದೆ ಅನ್ನೋದಕ್ಕೆ. ಆಮೇಲೆ ಹಾಡುವಾಗ ಕೋರ್ಮಂಗಲದಲ್ಲಿ ವೇದಿಕೆಯಲ್ಲಿ ಆಮೇಲೆ ಹಾಡಾದ್ಮೇಲೆ ಗಿರಿ ರೈಟ್ ಅಂದರು. ಏನಂದ್ರು, ಆ ಸ್ಪೀಕರಲ್ಲಿ ಚೆಕ್ ಸೇರಿ ಅಂದರು. ಏನು ಗುರುಗಳೇ ಚೆನ್ನಾಗಿದೆ ಸರ್, ಬಾಗುಂಡವಿ ಕರೆಕ್ಟ್ ಅಂತಂದ್ರು. ಇಲ್ಲ, ಇವನಿಗೆ ಕೂಗಕ್ನಲ್ಲ ಹೊಡೆದಾಗ ನೋಡುವಂತ ಹಂಗನ್ನೋರು. ನೀನು ಇಷ್ಟು ಮಾತಾಡ್ತೀಯ, ಹೆಂಗ್ ಆಡ್ತೀಯ ಗೋಪಿ ಅನ್ನೋರು. ಮಾತು ನಾವು ಕೂತ್ಕೊಂಡ್ರೆ ಎಷ್ಟೊತ್ತಾದ್ರೂ ಬರೀ ಮಾತು. ಹಳೇ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದರು ರಾಜೇಶ್ವರ, ಅವ್ರದೆಷ್ಟು ವಿಚಾರ ಅವೆಲ್ಲ ಹೇಳೋಕೆ ಈಗ ಸಮಯ ಇಲ್ಲ. ಯಾಕೆಂದ್ರೆ ಈಗಾಗಲೇ ಏನಿಷ್ಟೊತ್ತಾಗುತ್ತಾ ಯಪ್ಪ ಅಂತ ಇದ್ದಾರೆ. ಅದರಿಂದ ನಮಗೆ ಅದಿಷ್ಟವಿಲ್ಲ. ಈ ಥರದ ವಿಚಾರಗಳು ಸುಮಾರು ಇದ್ದಾವೆ. KV ಮಹಾದೇವನ ಸಂಪರ್ಕ ಹೇಳೋರು. ನಾನು ರಾಜನಗರದ ಸ್ಟೂಡೆಂಟ್. ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಪ್ಲೇಬ್ಯಾಕ್ ಸೀನ್ ಕೋರ್ಸ್ 74ರಲ್ಲೇ ನಾನು ಪಾಸ್ ಮಾಡ್ಬೋದು. ಸಿನಿಮಾದಲ್ಲಿ 2 ಜನಕ್ಕೆ ಜೊತೆಲಿ ಅವತ್ತೇ ಆಡಿಸಿದ್ರು. ಭಾರತೀಯ ಶಿವ ಪಿಕ್ಚರ್ ಹೇಳೋದಕ್ಕೆ ನನ್ನ ಕೈಲಿ
ರಾಜಣ್ಣಗಂದ್ರ, ಅವರು ನನ್ನ ಗುರುಗಳು. ಅವ್ರ ವಿಚಾರಗಳೇನು, ಘಂಟಸಾಲ ಅವರ ವಿಚಾರಗಳೇನು, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಇದ್ದಂಥ ಹಳೆಯ ವಿಚಾರಗಳು ಯಾರಿಗೂ ಸಿಗದೇ ಇರುವಂಥ ವಿಚಾರಗಳನ್ನ ನನಗೆ ಹೇಳ್ತಾ ಇದ್ರು, ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅದು ಚರಿತ್ರೆ, ಇತಿಹಾಸ, ಅದನ್ನೆಲ್ಲ ಹೇಳ್ಕೊಂಡು ಇವಾಗ ಹೆಚ್ಚಿನ ನಿಮ್ಮ ಸಮಯನ ಕಳೆಯೋದಕ್ಕೆ ನನಗೆ ಇಷ್ಟ ಇಲ್ಲ. ಈ ಸಂದರ್ಭದಲ್ಲಿ ಎಷ್ಟೋ ವಿಚಾರಗಳನ್ನ ಮಾತಾಡಬೇಕು ಅನ್ನಿಸಿ ಸಮಯದ ಭಾವ ಅನಿಸುತ್ತೆ. ದಯವಿಟ್ಟು ನಾನು ಗುರುವಂದನ ಕಾರ್ಯಕ್ರಮ ಇದೆ ನಮಗೆ, ಅದಕ್ಕೆ ಒಂದಷ್ಟು ಪರ್ಚೇಸ್ಗಳಿದೆ. ಖಾದಿಗ್ರಾಮೋದ್ಯೋಗಕ್ಕೆ ಹೋಗಬೇಕು, 7 ಗಂಟೆಗೆ ಭಾಳ ಆಗ್ತದೆ. ಎಲ್ಲಿ ಕುಮಾರಪುರ ಹತ್ರ ನಮ್ಮ ಮನೆ ಹಾಕ್ತಿದ್ದಾಗ ಹೋಗೋ ದಾರಿ ತಗೊಂಡು ಹೋಗ್ಬೇಕು. ದಯವಿಟ್ಟು ಕ್ಷಮೆ ಇರಲಿ. ಇಷ್ಟೊತ್ತು ಮಾತಾಡ್ತೀವಿ ಅಂತ ಒಳ್ಳೆ ಸ್ನೇಹಿತರುಗಳು, ಗುರು ವೆಂಕಟೇಶ್ ಇವರು ನಮ್ಗೆ ಚಿಕ್ಕವರಿಂದ ನೋಡ್ತಾ ಇರೋದನ್ನ, ಅವರಾಗಲಿ ಮಧು ಅವರು ಈ ವಿಚಾರದಲ್ಲಿ ದಾಸರ ಇಲ್ಲೇ ನಾನು ಅವ್ರದ್ದೊಂದು ದಾಸರ ವಿಚಾರ ರಿಲೀಸ್ಗೆ ಇಲ್ಲಿಗೆ ಬಂದಿದ್ದೆ ನಾನು ಕೂಡ. ಅವರು ಈ ಥರದ ಸಾಧನೆ ಮಾಡ್ತಾ ಇರೋದು, ಇಂತಹ ಒಂದು ವಿಚಾರಗಳನ್ನ, ಇಂಥ ಒಂದು ಅದ್ವಿತೀಯವಾದ ಸಾಧಕ ಗಾಯಕ ಅಂದರೆ ಮಹಾ ಗಾನ ಗಂಧರ್ವ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅವ್ರಿಗೆ. ಅವ್ರು ಬರಬೇಕಾಗಿದ್ದಿತ್ತು, ಒಂದು ನನ್ನ ಆಸೆ ಇದ್ದಿದ್ದು ಪದ್ಮಭೂಷಣ ಅಲ್ಲ ಭಾರತ ರತ್ನ ಬರಬೇಕಾಗಿತ್ತು, ಅದು ಬರಲಿಲ್ಲ. ಯಾವತ್ತಾದ್ರೂ ಯಾರಾದ್ರೂ ಮನಸ್ಸು ಮಾಡಿ ಮರಣೋತ್ತರವಾಗಿ ಅದು ಕೊಟ್ಟರು ಅದು ಸಾರ್ಥಕವಾಗುತ್ತೆ. ಆಮೇಲೆ ಕನ್ನಡದಲ್ಲಿ ಕರ್ನಾಟಕದಲ್ಲೇ ಹುಟ್ಟಬೇಕು ಅಂತಿದ್ದೀವಿ. ಕನ್ನಡದಲ್ಲಿ ನಾವು ಏನು ಕೊಟ್ಟಿದ್ದೀವಿ, ನಾನೊಂದಷ್ಟು ಬಡಾವಣೆಗಳು ಮಾಡಿದ್ದೀವಿ. ಬಡಾವಣೆಗಳಲ್ಲಿ SP ಬಾಲಸುಬ್ರಹ್ಮಣ್ಯಂ ಉದ್ಯಾನವನ ಅಂತ ಇಟ್ಟಿದ್ದೀನಿ. ಆಮೇಲೆ ಘಂಟಸಾಲ ಅವರು ನನಗೆ ಘಂಟಸಾಲ ಅಂದರೆ ಪ್ರಾಣ. ನಾನು ಚಿಕ್ಕ ವಯಸ್ಸಿಂದ ಘಂಟಸಾಲ ಅವರ ಒಂದು ಹಾಡುಗಳ ಗುಂಗಲ್ಲೇ ನಾನು ಬೆಳೆದವನು. ಅದೇ ಹಾಡುಗಳನ್ನ ಆಡಿ ನಾನು ಸಾವಿರಾರು ಹಾಡುಗಳ ಪುಸ್ತಕ ನೋಡದೆ ಆಡ್ತಾ ಇರ್ತೀನಿ. ರಾಯರ ಸನ್ನಿಧಿನಲ್ಲಿ ಇದೇ ವೆಂಕಟೇಶ್, ನಾವೆಲ್ಲ ಶ್ರೀಶಾನಂದ, ರಾಘವೇಂದ್ರ ರಾಜ್ಕುಮಾರ್ ಎಲ್ಲ ಡಾಕ್ಟರೇಟ್ ತಗೊಂಡ್ವಿ. ಮೊನ್ನೆ 1-2 ತಿಂಗಳಾಯಿತು. ಯಾತಕ್ಕೆ ಅಂದರೆ ನಾನು ಬಹಳಷ್ಟು ಗಾಯನಕ್ಕೆ ಅಂದರೆ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಮನೆ ಬಿಟ್ಟು ತಿನ್ನೋಕ್ಕಿಲ್ಲದೆ ಕೂಲಿ ಮಾಡಿ ರೋಡ್ಗೆ ಕೆಲಸ ಮಾಡಿ ಕಲ್ಲು ಹೊಡೆದು ಮಣ್ಣೊತ್ತು ಬಹಳ ಕಷ್ಟಪಟ್ಟಿರುವಂಥ ವ್ಯಕ್ತಿ ನಾನು. ಎಲ್ಲಿ ತಿನ್ನೋಕ್ಕಿಲ್ಲದೆ ಭಿಕ್ಷೆ ಬೇಡಿದ್ನೋ ಅಲ್ಲೇ ಇವತ್ತು ನಾನು ಗೆಸ್ಟ್ ಹೌಸ್ ಕಟ್ಟಿದ್ದೀನಿ. ಅದೇ ಜಾಗದಲ್ಲಿ ಹೋಟೆಲ್ ಕೆಳಗಡೆ 10 ಪೈಸೆಗೆ ಇಷ್ಟು ಇಡ್ಲಿ, ಇಷ್ಟು ಚಿತ್ರಾನ್ನ ಕೊಡೋರು, ಒಂದು ವಡೆ ಇಟ್ಟರು. ಆ ಜಾಗದಲ್ಲಿ ಲಾರಿ ಕೂತ್ಕೊಂಡಿದ್ರೆ ಬಂದು ಕೊಡೋರು. ನನಗೆ ಆ ತಿಂದ ಜಾಗದಲ್ಲಿ ಇವತ್ತು ನಾನು 15 ಜನ ಸ್ಟಾಫ್ ಇದ್ದಾರೆ, ಆಫೀಸ್ ಇದೆ, 4 ಫ್ಲೋರ್ ಬಾಡಿಗೆ ಕೊಟ್ಟಿದ್ದೀನಿ, ಒಂದು ಗೆಸ್ಟ್ ಹೌಸ್ ಕಟ್ಟಿದ್ದೀನಿ, ಒಂದು ಆಫೀಸ್. ಇಷ್ಟು ನನ್ನ ಬಿಲ್ಡಿಂಗ್ ಇವತ್ತು ಅಲ್ಲಿ ಸ್ವಂತ ನಾನೇ ಮಾಡಿದ್ದೀನಿ. ಯಾಕೆಂದರೆ ದಯವಿಚ್ಚೆ ನೋಡಿ, ಇಂಥ ಗುರುಗಳ ಆಶೀರ್ವಾದ. ಅವರ ಬಗ್ಗೆ ಮಾತಾಡಬೇಕು ಅಂತಂದರೆ ಬಹಳಷ್ಟು ವಿಚಾರಗಳಿದೆ, ಬಹಳಷ್ಟು ಸಮಯ ಬೇಕಾಗುತ್ತೆ. ಯಾವಾಗಲಾದರೂ ಅದನ್ನು ಹಂಚ್ಕೊಳ್ಳೋಣ. ಈಗ ಸದ್ಯಕ್ಕೆ ಈ ಒಂದು ವಿಚಾರದಲ್ಲಿ ನನ್ನನ್ನು ಕರೆಸಿ ಈ ಒಂದು 4 ನಾನುಡಿಗಳನ್ನ ಹೇಳೋದಕ್ಕೆ, ನಾನು ಅವ್ರ ಬಗ್ಗೆ ಇನ್ನು ಬೇರೆ ಚಿತ್ರಗಳ ಹಂಗೆ ಆಡೋದು ಹಿಂಗೆ ಆಡೋದು, ನೀನೇ ನಾನೇ ಎಲ್ಲ ಥರ ಮಾಡಿದ್ದೇನೆ, ಯಾರು ಏನು ಆಡಲಿಲ್ಲ. ಅಲ್ಲೂ ರಾಮಲಿಂಗ ಹೇಳಿದ್ರೆ ಮಧ್ಯಾಹ್ನ ಹೊಸ ಅವ್ರ ಥರ ಆಡಿದ್ದಾರೆ. ರಾಜಬಾಬು ಚೋಡ ಪಿನ್ನ ಹಾಡು ಪಿಲ್ಲೋಡು ಅಂತ ಅಲ್ಲ ಆಡಿದ್ದಾರೆ. ಎಂಟು ಸಟ್ಟೋನಿಗಿನ ಅಲ್ಲ ಆಡಿದ್ದಾರೆ. ಅಂತ ರಾಗೇಶ್ವರ ಆಡಿದ್ದಾರೆ. ಅದನ್ನೆಲ್ಲ ಹೇಳ್ಬೇಕಾದಿಲ್ಲ, ಜನಕ್ಕೆಲ್ಲ ಇನ್ನೂ ಚೆನ್ನಾಗಿ ಗೊತ್ತಿದೆ. ಆದರೆ ಇಷ್ಟೊತ್ತು ನಾನು ಮಾತಾಡೋದಲ್ಲ, ಈ ವಿಚಾರಗಳು ಅವ್ರ ಬಗ್ಗೆ ಎಷ್ಟು ಮಾನವತವಾದಿ ದುಡ್ಡು. ಒಂದು ಮಾತು ಹೇಳೋರು ಯಾವತ್ತಿದ್ರು, ಅಭಿಮಾನಿಗಳು ಯಾವತ್ತೂ ಹುಚ್ಚಿಡಿಸ್ಕೋಬೇಡಿ, ತಂದೆ ತಾಯಿ ಮಾತು ಕೇಳಿ. ಅಭಿಮಾನ ಅನ್ನೋದು ಇರಲಿ, ಮನೆಯನ್ನು ಬಿಟ್ಟು ನೀವು ಇದಕ್ಕಾಗಿ ಓಡೋಗೋದು ಇನ್ನೇನೋ ಮಾಡಿ ಎಲ್ಲ ಮಾಡಕ್ಕೆ ಹೋಗ್ಬೇಡಪ್ಪ. ನಿಮ್ಮ ಅಭಿಮಾನ ಆಶೀರ್ವಾದ ನನ್ನ ಮೇಲೆ ಇದ್ರೆ ಸಾಕು, ಮನೆಗೆ ಹೋಗಿ ಒಂದು ಊಟ ಬಿಟ್ಟು ಅದು ಮಿಕ್ಕರೆ ತಗೊಂಡು ಹೋಗ್ಬಿಟ್ಟು ಎಬ್ಬರಿಸ್ಬಿಟ್ಟು ಕೊಡ್ತಾ ಇದ್ರಲ್ಲ, ನನ್ನ ಜೊತೆ ನಾನು ನೋಡಿರೋದೆ ಬಿಸಾಡ್ತಾ ಇರಲಿಲ್ಲ. ಅದನ್ನ ನೀರು ಬಾಟಲ್ಗಳು ಹೇಳಿದ್ನಲ್ಲ ನಿಮಗೆ, ಆ ಥರದ ವ್ಯಕ್ತಿ ಅವರು. ಇಂಥ ವ್ಯಕ್ತಿನ ನಾವು ಗಾಯಕನಾಗಿ ಅಲ್ಲ, ಅವ್ರನ್ನ ಕಳ್ಕೊಂಡಿರೋದು ನಮ್ಮ ದುರಾದೃಷ್ಟ. ಆದರೆ ಅವರು ದಿವಂಗತ ಅಲ್ಲ, ಅಮರ ಜೀವಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಇನ್ನೊಂದು ವಿಚಾರ, ಅಚ್ಚರಿಯಾದ ಸಂಗತಿ ಹೇಳ್ತಾರೆ ಅಂತ ಕಾಣುತ್ತೆ. ಏನಿಲ್ಲ, ಬಾಲವರಿಗೆ ಜಾಸ್ತಿ ಮಾತಾಡಬೇಕು ಅಂತ ಹೇಳಿದ್ರು, ನನಗೆ ಹೇಳಿದ್ರು. ಬಟ್ ಇವತ್ತು ಗುರು ಇಲ್ಲಿ ಅನಿವಾರ್ಯ. ಇವಾಗ ನಾನು ಅವ್ರ ಸಾಧನೆಗಳ ಬಗ್ಗೆ ಹೇಳಲಿಲ್ಲ, ಎಲ್ರಿಗೂ ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದ್ದಿದೆ. ಈ ಥರದ ವಿಚಾರಗಳು ಗೊತ್ತಿಲ್ಲ ಯಾರು. ನಾನು ವ್ಯವಹಾರಿಕ ಇದ್ದಿದ್ದು ಒಂದು ಹೇಳ್ಬೇಕಾಗಿತ್ತು. ಯಾಕಂದ್ರೆ ಬಾಲಸುಬ್ರಹ್ಮಣ್ಯವರು ಇವ್ರಿಗೆ 25 ವರ್ಷದಿಂದ ಪರಿಚಯ, ನಾನು 35 ವರ್ಷದಿಂದ ಪರಿಚಯ. 74ರಿಂದ ಗೊತ್ತು ನನಗೆ. ಅದೇ 74ರಿಂದ ಅವ್ರ ಜೊತೆಯಲ್ಲಿ ಜಾನಕಮ್ಮ ಇವರೆಲ್ಲ ರಾಜನಾಗೆಲ್ಲ ನೈಟ್ಗೆ ಅವ್ರ ಜೊತೆಲಿ ಹಾಡಕ್ಕೆ ಹೋಗ್ತಿದ್ದೆ ನಾನು. ಹಾಡಿನ ಕಾಲದಿಂದ ಗೊತ್ತು. 25-30 ವರ್ಷಗಳಿಂದ ಈಚೆಗೆ ಬಿಟ್ಟಿನ ಹಾಡು ಬಂದಾಯ್ತಷ್ಟೇ. ಅದಕ್ಕೂ ಮುಂಚೆ ನಾನು
ಬೇಕಾದಷ್ಟು ಉದ್ದ ಇದ್ದವು. ಅವ್ರದ್ದು ವ್ಯಾವಹಾರಿಕ ಗುಣಗಳು ಎಷ್ಟು ಚೆನ್ನಾಗಿತ್ತು ಅನ್ನೋದು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು. ಆಗ ಬಾಲಸುಬ್ರಹ್ಮಣ್ಯ ಸಂಘ ನಾವೇ ಯಾವಾಗಲೂ ಆರ್ಕೆಸ್ಟ್ರಾ ನಮ್ಮದೇ ಇರ್ತಿತ್ತು. ಒಂದು ಕಾರ್ಯಕ್ರಮಕ್ಕೆ ಅದನ್ನ ಅವರು ಹೇಳೋ ರೀತಿ ಕೂಡ ಅಷ್ಟೇ ನನಗೆ ಇಷ್ಟ ಆಯಿತು. ಅವ್ರು ಅಷ್ಟು ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ ಆದರೂ ನನಗೆ ಫೋನ್ ಮಾಡಿ ಮಾತಾಡಬೇಕಾದ್ರೆ ಅವ್ರು ಹೇಳೋದು ಹೇಗೆ ಅಂತಂದರೆ, ಗುರು ಐ ಫ್ರೀ ಆನ್ 12th December ಐ ಹ್ಯಾವ್ ಶೋ ಅಟ್ ಬ್ಯಾಂಗ್ಳೂರ್, ಕ್ಯಾನ್ ಯು ಸಪೋರ್ಟ್ ಮೀ? ನೋಡಿ ಎಷ್ಟು ಡಿಫ್ರೆಂಟ್ ಆಗಿ ಹೇಳ್ತಾರೆ. ಅವರು ಬೇಕಾದ್ರೆ ನನಗೆ ಆರ್ಡರ್ ಮಾಡಿ ಹೇಳ್ಬೋದು, 12ನೇ ತಾರೀಕಿಗೆ ನನ್ನ ಕಾರ್ಯಕ್ರಮ ಇದೆ, ನೀವು ನಿಮ್ಮ ಆರ್ಕೆಸ್ಟ್ರಾ ಬೇಕು ಅಂತ. ಅವ್ರು ಹಂಗೆ ಹೇಳಿಲ್ಲ, ಕ್ಯಾನ್ ಯು ಸಪೋರ್ಟ್ ಮೀ ಆನ್ 12th December ಐ ಹ್ಯಾವ್ ಎ ಶೋ. ಎಷ್ಟು ಅವರಿಂದ ನಾನು ಖಂಡಿತವಾಗಿ ಕಲಿಯುವಂಥದ್ದು. ವ್ಯವಹಾರ ದೃಷ್ಟಿಯಿಂದ ಅಷ್ಟೇ. ಆ ಒಂದು ಕಾರ್ಯಕ್ರಮಕ್ಕೆ ನಾನೇನು ಮಾಡಿದೆ, ಬಾಲು ಒಂದು ದೊಡ್ಡ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ನನ್ನ ಆಸೆ. ನಮ್ಮಲ್ಲಿರೋ ಆರ್ಕೆಸ್ಟ್ರಾ ಅಲ್ಲದೆ ನಾನು ಚೆನ್ನೈಯಿಂದ ಕೆಲವು ಮ್ಯೂಸಿಷಿಯನ್ಸ್ ಕರೆಸಿದೆ, ಟ್ರಂಪೆಟ್, ಟ್ರಂಬೋನ್, ಸಿತಾರ್, ಸುಮಾರು ಜನ. ಏನಂದ್ರೆ ಈ ಕಾರ್ಯಕ್ರಮ ಚೆನ್ನಾಗಾಗಲಿ, ದೊಡ್ಡವರು ಯಾರು ಮಾಡ್ತಾ ಇದ್ದಾರೆ ಅಂತ. ಆವಾಗ ಅವರು ಮುಂಚೆ ಹೇಳಿದ್ರು, ನಾನು ನಿಮಗೆ ಇಷ್ಟು ಪೇಮೆಂಟ್ ಕೊಡ್ತೀನಿ ಆರ್ಕೆಸ್ಟ್ರಾಗೆ, ನಾನು ಇಷ್ಟು ತೊಗೊಂಡಿರ್ತೀನಿ ಅಂತ ಒಂದು ಮಾತುಕತೆ ಇತ್ತು. ಅದೇ ಥರ ಆಯ್ತು. ಕಾರ್ಯಕ್ರಮ ಮುಗೀತು. ಮುಗಿದ್ಮೇಲೆ ಮತ್ತೆ ನನ್ನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನನಗೆ ದುಡ್ಡು ಕೊಟ್ಬಿಟ್ಟಿದ್ರು. ಆಮೇಲೆ ಮತ್ತೆ ಕಾರ್ಯಕ್ರಮ ಮುಗಿ ಮತ್ತೆ ನನಗೆ ದುಡ್ಡು ಕೊಟ್ಟರು. ನಾನು ಹೇಳಿದೆ, ಯಾಕೆ ಸರ್ ಆಲ್ರೆಡಿ ಕೊಟ್ಟಿದ್ದೀರಲ್ಲ ನನಗೆ? ಅಲ್ಲಪ್ಪ, ನಾನು ಚೆನ್ನೈಯಿಂದ ಬರ್ಬೇಕಾದ್ರೆ ಇಷ್ಟು ಜನ ಕರ್ಕೊಂಡ್ಬರೋದಕ್ಕೆ ತುಂಬ ಖರ್ಚಾಗುತ್ತೆ ಅಂತ, ಅಲ್ಲಿ ಆರ್ಕೆಸ್ಟ್ರಾ ಬೇಡ, ಇಲ್ಲಿಯವರೆ ನೀವು ಮಾಡಲಿ ಅಂತ ಮಾಡಿದ್ರೆ, ನೀನು ಅಲ್ಲಿಯವ್ರೂ ಕರ್ಸಿದ್ಯಾ, ಅದಕ್ಕೆ ಇದು ಎಕ್ಸ್ಟ್ರಾ ದುಡ್ಡು ತಗೊಳ್ಳಿ ಅಂತೇಳಿ ಮತ್ತೆ ಎಕ್ಸ್ಟ್ರಾ ದುಡ್ಡು ನಾನು ಕೊಟ್ಟೆ. ನೋಡಿ, ಅವ್ರು ಅಲ್ಲೇ ಯೋಚನೆ ಮಾಡಿದ್ರು, ನಾವು ಒಂದು 10 ಜನ ಇರ್ಬೋದು ಅಂದ್ಕೊಡು. ನಾನು ಒಂದು 25 ಜನ ಹಾಕಿದ್ದೆ. 25 ಜನನ ಸೇರಿಸಿದಾಗ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಮತ್ತೆ ನನಗೆ ದುಡ್ಡು ಕೊಟ್ಟರು. ಇದೇ ಥರ ಒಂದು ದಾವಣಗೆರೆಯಲ್ಲಿ ಒಂದು ಹಾಸ್ಪಿಟಲ್ನವರು ಪ್ರೋಗ್ರಾಮ್ ಮಾಡಬೇಕಂತ ಹೇಳಿದ್ರು. ಅವರು ಅವ್ರದ್ದು ಹಾಸ್ಪಿಟಲ್ದು ಕಾರ್ಯಕ್ರಮ. ಅವರು ನನಗೆ ಕೇಳಿದ್ರು, ಬಾಲಸುಬ್ರಹ್ಮಣ್ಯಂ ಅವ್ರದ್ದು ಕಾರ್ಯಕ್ರಮ ಬೇಕು ಅಂತ. ನಾನು ಹೇಳಿದೆ, ಬಾಲು ಅವ್ರು ಕೇಳಿದೆ, ಇಲ್ಲ ನೀವು ಏನು ವಿಷಯ ಅಂತ ನನಗೆ ಇಮೇಲ್ ತಿಳಿಸ್ಲಿ, ನಾನು ಅದಕ್ಕೆ ತಕ್ಕಾಗಿ ನಾನು ಆನ್ಸರ್ ಮಾಡಿ ಹೇಳ್ತೀನಿ ಅಂತೇಳಿ ಅವ್ರು ಇಮೇಲ್ ಮಾಡಿದ್ಮೇಲೆ ಅದು ವಿಷಯ ತಿಳ್ಕೊಂಡು ಕಾರ್ಯಕ್ರಮ ಒಪ್ಪಿಗೆ ಆಯಿತು. ಪ್ರೋಗ್ರಾಮು ಮುಗೀತು. ಮುಗಿದ ಮೇಲೆ ಇವರು ಆ ಟೈಮಲ್ಲಿ ಒಂದು ಟೋಟಲ್ ಒಂದು 10 lakhs ಇನ್ಕ್ಲೂಡಿಂಗ್ ಆರ್ಕೆಸ್ಟ್ರಾ ಅದೆಲ್ಲ ಸೇರಿ 10 lakhs ಇತ್ತು. ಆವಾಗ ಅವರು ಪೇಮೆಂಟ್ ಎಲ್ಲ ಕೊಟ್ಟಿದ್ರು. ಮತ್ತೆ ನನ್ನ ಕರೆದ್ಬಿಟ್ಟು, ಗುರು ಅವ್ರನ್ನ ಕರೀರಿ ಅಲ್ಲ ಅವಾಗಲ್ಲ, ಅದಾಯ್ತು, ತಗೊಂಡು ಹೋದ್ರು. ತಿರುಗಿ ಮತ್ತೆ ಅವರು ಏನಕ್ಕೆ ಕಾರ್ಯಕ್ರಮ ಮಾಡಿದ್ರು ಅಂದರೆ, ಅವಕಾನೆ ಏಡ್ಸ್ ಹಿಂಗೇನೋ ಒಂದು ಅದಕ್ಕೋಸ್ಕರ ಒಂದು ಹಾಸ್ಪಿಟಲ್ ಕಟ್ತಾ ಇದ್ದೀವಿ ನಾವು, ದಯವಿಟ್ಟು ನೀವು ಬಂದು ಈ ಕಾರ್ಯಕ್ರಮ ನಡೆಸಿದ್ದಕ್ಕೆ ದುಡ್ಡು ಕೂಡಿಸ್ಕೊಡ್ಬೇಕು ಅಂತ ಹೇಳಿದರು. ಆಯಿತು ಅಂತ ಒಪ್ಕೊಂಡು ಕಡಿಮೆ ರೇಟಿಗೆ ಮಾಡಿದ್ರು. ನೆಕ್ಸ್ಟ್ ಅವ್ರು ಹೇಳಿದ್ರೆ, 2 ವರ್ಷದಲ್ಲಿ ನಾವು ಹಾಸ್ಪಿಟಲ್ ಕಟ್ಟಿರ್ತೀವಿ, ನಿಮ್ಮನ್ನು ಕರೆಸ್ತೀವಿ ಅಂತ. ನೋಡಿದ್ರೆ 2 ವರ್ಷದಲ್ಲಿ ಅವರು ಹಾಸ್ಪಿಟಲ್ ಕನ್ಸ್ಟ್ರಕ್ಟ್ ಮಾಡಿ ಮತ್ತೆ ಬಾಲುವ್ರನ್ನೇ ಕರೆದ್ರು. ಬಾಲುವ್ರನ್ನ ಕರೆದ್ಮೇಲೆ ಮತ್ತೆ ನಂದೇ ಆರ್ಕೆಸ್ಟ್ರಾ ನಾವೆಲ್ಲ ಹೋದಾಗ ಬಾಲುವ್ರು ಏನು ಮಾಡಿದ್ರೆ, ಲಾಸ್ಟ್ ಟೈಮ್ ಏನು ಇಸ್ಕೊಂಡಿದ್ರು ಅದಿಷ್ಟು ದುಡ್ಡು ಹಾಸ್ಪಿಟ್ಲಿಗೆ ಡೊನೇಷನ್ ಮಾಡಿದ್ರು. ಈ ಸಲ ದುಡ್ಡು ತಗೊಂಡು ದುಡ್ಡೇ ತಗೊಂಡಿಲ್ಲ, ಯಾಕಂದ್ರೆ ಅಷ್ಟು ಕರೆಕ್ಟಾಗಿ ಹೇಳಿ ಸುರೇಶ್ ಆನಂದವಾಡಿ ಅವರು ಹೇಳಿದ ಹಾಗೆ ಮಾಡಿದ್ದಕ್ಕೆ ಮತ್ತೆ ದುಡ್ಡು ವಾಪಸ್ ಕೊಟ್ಟರು. ಅಂದ್ರೆ ಇಷ್ಟು ಜನರಸ್ ಕೂಡ ಇದ್ದರು ತುಂಬಾ. ಇವೆಲ್ಲ ಅಷ್ಟು ಗೋಪಿಯವರು ಹೇಳಿದ ವಿಚಾರ ನಾನು ಹೇಳೋದು ಮರೆತು ಬಿಟ್ಟೆ, ದಯವಿಟ್ಟು. ಅವರು ಮಧುಸೂದನ್ ಹವಾಲ್ದಾರ್ ಅವರಿಗೆ ಒಂದು ಹೈದರಾಬಾದ್ನಲ್ಲಿ ವಂಶಂ ಅಂತ ಒಂದು ಪಿಕ್ಚರ್ ಮಾಡಿದ್ರು 2005ರಲ್ಲಿ. ಆ ಚಿತ್ರಕ್ಕೆ ಅವರು ಮ್ಯೂಸಿಕ್ ಎಲ್ಲ ಮಾಡಿ ಒಂದು ಹಾಡು ಹಾಡಿಸಿದ್ರೆ ಒಂದು ಅಮೌಂಟ್ ಏನೋ ಒಂದು ಫಿಕ್ಸ್ ಮಾಡಿದ್ದಾರೆ, ಅದನ್ನು ಕೊಡಬೇಕು ಅಂತ ಮಾತಾಡಿದ್ದಾರೆ. ಆಯಿತು. ಆಮೇಲೆ ಇವರು ಮ್ಯೂಸಿಕ್ ಮಾಡಿದ್ರು ನೋಡಿ, ಇದು ಭಾಳ ಚೆನ್ನಾಗಿ ಆ ರಾಗ ಸಂಯೋಜನೆ, ಆ ಟ್ಯೂನ್ ತುಂಬ ಇಷ್ಟ ಆಗಿ ಯಾರು ಮಾಡಿಟ್ಟಿದ್ರು ಅಂತ ಕೇಳಿದ್ದಾರೆ. ನಾನೇ ಹೇಳಿದ್ದಾರೆ, చాలా బాగా చేసినారు మీరు అనేసి ఆ ಪ್ರೊಡ್ಯೂಸರ್ನ ಪಿಲ್ಲಂಡಿ ಅಂತ ಕರೆದು ಬಿಟ್ಟು ಇವ್ರು ಹೇಳ್ಬಿಟ್ಟು ಇವ್ರು ಹೇಳಿದ್ದಿತ್ತು ಅಮೌಂಟ್ ಅವ್ರಿಗೆ ಕೊಡಬೇಕು ಅಂತಂದಿದ್ದರಲ್ಲಿ ಅವರು ಆ ಕಾಲದಲ್ಲಿ ಮಾತಾಡಿದ್ದಿತ್ತು 40,000 ಪಿಕ್ಚರ್ ಹಾಡಿಗೆ 20,000 ವಾಪಸ್ ಕೊಟ್ಟು 25,000 ಸಾಕು ಚೆನ್ನಾಗಿ ಹಾಡುವಂತೆ. ಈ ಥರದ ಗುರುಗಳು ಯಾರೆಲ್ಲ ಇದೆಯೇನ್ರಿ ವಂಶಂ ಸಿನಿಮಾಕ್ಕೆ ಅವ್ರದ್ದು. ಆಮೇಲೆ ಇನ್ನೊಂದು ವಿಚಾರ, ಇವತ್ತು ಕರ್ನಾಟಕದಲ್ಲಿ ಯಾರಿಗೂ ಸಿಗದೆ ಇರೋ ಭಾಗ್ಯ ನನಗೊಂದು ಸಿಕ್ಕಿದೆ. ಏನು ಅಂತ ಹೇಳಿದ್ರೆ, ಹೇಳೋದೇ ಮಾಡ್ಬಿಟ್ಟೆ, ಜಾಸ್ತಿ ಮಾತಾಡ್ತಿರೋ ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡಿ ಎಲ್ಲ ಮಾತಾಡ್ತಾರೆ. ಈಗ ನಾಟಕ ಬಂತು, ಅವ್ರ ಕನ್ನಡಕ ನನ್ನ ಹತ್ರ ಇದೆ, ಅವ್ರ ಪೆನ್ನು ನನ್ನ ಹತ್ರ ಇದೆ, ಅವ್ರ ಬಟ್ಟೆಗಳು ನನ್ನ ಹತ್ರ ಇದೆ, ಅವ್ರ ಹಾರ್ಮೋನಿಯಂ ನನ್ನ ಹತ್ರ ಇದೆ, ಯಾವ ಇಯರ್ಫೋನ್ ನನ್ನ ಹತ್ರ ಇದೆ. ಮನೇಲಿ ಹಂಸಲೇಖ ಕೇಳಿದ್ರು, ಗೋಪಿ నాకు ఇచ్చి వచ్చు కదా మ్యూజియంలో పెడతాను ಅಂತಂದ್ರು. ನಾನು ಸತ್ತಾಗ ಅದ್ರ ಜೊತೆ ನಾನು ಎತ್ಕೊಂಡು ಹಿಡಿಯಲ್ಲಿ ಅಂದೆ.
ಕೊಡಲ್ಲ. ನಾನು ಪ್ರತಿನಿತ್ಯ ನಾನು ಅದನ್ನು ನೋಡಿ ನಮಸ್ಕಾರ ಮಾಡಿ ಆ ಬಟ್ಟೆಗಳು ಅವ್ರು ಕೊಟ್ಟಿರೋ ಬಟ್ಟೆಗಳು ಈಗಲೂ ನನ್ನ ಹತ್ರ ಇದೆ. ನಾನು ಎಷ್ಟೋ ಹೊಡೆದಿರೋದು ಬೇರೆ, ಅವ್ರು ಕೊಟ್ಟಿರೋ ವಾಚ್ ಕೂಡ ನನ್ನ ಹತ್ರನೇ ಇದೆ. ಕಟ್ತಾ ಇದ್ದಿತ್ತು ವಾಚ್ ಕೂಡ. ವಾಚು ಅವರಿಗೆ ಬೇಕಾದಷ್ಟು ನಾನು ಈಗಲೂ ಅವ್ರಿಗೆ ನಾನು ಮಾಡಿಕೊಟ್ಟಿರೋ ಪ್ರಾಪರ್ಟಿ 3-4 ಕೋಟಿ ರೂಪಾಯಿ ಪ್ರಾಪರ್ಟಿ ನನ್ನ ಲೇಔಟ್ಗಳಲ್ಲಿ ಮಾಡಿಕೊಟ್ಟಿದ್ದೀನಿ. ಅದರ ನ್ಯೂಸ್ನಲ್ಲಿ ಕೂಡ ಹೇಳಿದೆ. ಅವ್ರ ಮನೇಲೇ ಗೊತ್ತಿರಲಿಲ್ಲ, ಚರಣಿಗೆ ಗೊತ್ತಿರಲಿಲ್ಲ. ಬೇಕು ಅಂತಂದ್ರೆ ಅವ್ರು ನೋಡಿ ಈ ಥರದ ವಿಚಾರಗಳು ಗೊತ್ತಿರಲ್ಲ. ಅದಕ್ಕೆ ಗೋಪಿ ರೇಪು 1 ಕೋಟಿ ರೂಪಾಯಿ ಕಾವಲ್ಲ ಪಂಪಿಂಚಾಗಲ್ಲವ, ಸರಿ ಗೋಪಿಲೆ ಕಳಿಸ್ತೀನಿ. ಆಮೇಲೆ ನಾನು ಗುರುಗಳೇ ಅಮೆರಿಕ ಎಲ್ಲ ಓಡಾಡ್ಕೊಂಬಂದ್ರಿ, ಎಷ್ಟಿದೆ ದುಡ್ಡು ಅಂದರೆ ಕಾವಲ್ಲಿ 2 ಕೋಟಿ ಬೇಕು ನನಗೆ ಅಂದರೆ ಸರಿ ಬೆಳಿಗ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇಷ್ಟ ಆತ್ಮೀಯತೆ ಇದೆ. ಈಗಲೂ ಅವ್ರದ್ದು ಪ್ರಾಪರ್ಟಿಗಳು ಇನ್ನೂ ನನ್ನ ಹತ್ರನೇ ಇದೆ. ಆ ಖಾತೆ ಪತ್ರಗಳು ಅವೆಲ್ಲ ನನ್ನ ಹತ್ರ ಇದೆ. ಒಂದು ಲಾಸ್ಟ್ ಟೈಮ್ ಹೋದಾಗ ಚೆನ್ನೈಗೆ ಕೊಟ್ಟು ಬಂದೆ, ಇನ್ನೊಂದು ಖಾತೆ ಮಾಡಬೇಕು, ಅದಕ್ಕೆ ಮಾಡಿ ಅದನ್ನು ಕೊಡ್ತೀನಿ ಅಂತ ಇಟ್ಕೊಂಡಿದ್ದೀನಿ. ಈ ಭಾವ ಇತ್ತು ನನಗೆ. ಗೊತ್ತಾದರೆ ಹವಾಲ್ದಾರ್ ಹೇಳಿದ್ದಿದ್ರೆ 6 ಮನೆ ಎಲ್ಲ ತಂದು ಕಾರಲ್ಲಿ ಇಟ್ಕೊಂಡ್ಬಂದು ಇಲ್ಲಿ ಇಟ್ಟಿದ್ರೆ ಎಲ್ಲ ನೋಡ್ಬೋದಾಗಿತ್ತು ಅಲ್ವಾ? ಸರಿ, ಓಕೆ. ಹಾಯ್, ನಾನು ಶಿವರಾಜ್ ಕುಮಾರ್. ಪಾಸಿಟಿವ್ ಪಿಕ್ಚರ್ ನೋಡಿ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಶಾನ್ವಿ ಶ್ರೀವಾಸ್ತವ್. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಪಾಸಿಟಿವ್ ಪಿಕ್ಚರ್. ಸಿನಿಮಾ ಮತ್ತು ಕಿರುತೆರೆ ಸುದ್ದಿಗಾಗಿ ಪಾಸಿಟಿವ್ ಪಿಕ್ಚರ್ ನೋಡಿ. ಆಲ್ ದಿ ಬೆಸ್ಟ್. ಪಾಸಿಟಿವ್ ಪಿಕ್ಚರ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರಿಪ್ರಿಯ. ಪಾಸಿಟಿವ್ ಪಿಕ್ಚರ್ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮ್ಮ ಸ್ಯಾಂಡಲ್ವುಡ್ನ ಎಲ್ಲ ಇನ್ಫಾರ್ಮೇಷನ್ನು ಇದರಲ್ಲಿ ಸಿಗುತ್ತೆ. ಪ್ಲೀಸ್ ಟು ಸಬ್ಸ್ಕ್ರೈಬ್. ಪಾಸಿಟಿವ್ ಪಿಕ್ಚರ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಆಗ್ತಾಯಿತ್ತು. ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು. ಈಗ ಕಾಲ ಬದಲಾಗಿದೆ. ನೆಗೆಟಿವಿಂದ ಡಿಜಿಟಲ್ ಆಗಿದೆ. ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ. ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್.